ಓಂ ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 18 ಶಿರಡಿಯ ಉತ್ಸವಗಳು. ಪಲ್ಲಕ್ಕಿ ಚಾವಡಿ ಉತ್ಸವ. ಒಂದಿನ ಅತಿ ಬಲವಾದ ಮಳೆ ಬಂದು ಮಸೀದಿಯೆಲ್ಲ ನೆನೆದು ಬಾಬಾ ಕುಳಿತುಕೊಳ್ಳಲು ಸಹ ಜಾಗವಿಲ್ಲದೆ ಹೋಯಿತು. ಭಕ್ತರವರನ್ನು ಆ ರಾತ್ರಿ ಚಾವಡಿಯಲ್ಲಿರಲೆಂದು ಕೇಳಿಕೊಂಡರು. ಅವರು ಅದಕ್ಕೆ ಒಪ್ಪದೇ ಇದ್ದುದರಿಂದ ಅವರನ್ನು ಬಲಾತ್ಕಾರವಾಗಿ ಹಿಡಿದೆತ್ತುಕೊಂಡು ಹೋಗಿ ಚಾವಡಿಯಲ್ಲಿ ಕೂರಿಸಿದರು. ಆ ರಾತ್ರಿ ಬಾಬಾ ಚಾವಡಿಯಲ್ಲೇ ವಿಶ್ರಮಿಸಿಕೊಂಡರು. ಅಂದಿನಿಂದ ಒಂದು ರಾತ್ರಿ ಮಸೀದಿಯಲ್ಲಿಯೂ ಇನ್ನೊಂದು ರಾತ್ರಿ ಚಾವಡಿಯಲ್ಲಿಯೂ ನಿದ್ರೆ ಮಾಡುತ್ತಿದ್ದರು. ಭಕ್ತರವರನ್ನು ಮಸೀದಿಯಿಂದ ಚಾವಡಿಗೆ ನಡಿಗೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದುದು. ಕ್ರಮವಾಗಿ ಡಿಸೆಂಬರ್ 10, 1909 ಹೊತ್ತಿಗೆ ಅದೊಂದು ದೊಡ್ಡ ಚಾವಡಿ ಉತ್ಸವವಾಗಿ ರೂಪ ತಳೆಯಿತು. ಈಗಲೂ ಇದು ಗುರುವಾರದ ರಾತ್ರಿ ಪಲ್ಲಕ್ಕಿ ಉತ್ಸವವಾಗಿ ಜರುಗುತ್ತಿದೆ. ಒಮ್ಮೆ ಹರ್ದಾದಿಂದ ಭಕ್ತರು ಬಾಬಾಗೆ ಒಂದು ಪಲ್ಲಕ್ಕಿಯನ್ನು ಪಾರ್ಸಲ್ ಮುಖಾಂತರ ಕಳಿಸಿದರು. ಬಾಬಾ ಅದನ್ನು ಮಸೀದಿಯ ಮುಂದಿಟ್ಟು 3 ತಿಂಗಳಾದರೂ ಪಲ್ಲಕ್ಕಿಯನ್ನು ಹೊರತೆಗೆಯಲು ಬಿಡಲಿಲ್ಲ. ಒಂದು ದಿನ ರಘುವೀರ ಪುರಂದರೆ ಸದರವಾಗಿ ಬಾಬಾ ಎಂದು ಈ ಪಲ್ಲಕ್ಕಿಯನ್ನು ಹೊರತೆಗೆದು ಹೂವಿನೆಲ್ಲ ಅಲಂಕರಿಸಿ ಅದರಲ್ಲಿ ನಿಮ್ಮನ್ನು ಕೂರಿಸಿ ಚಾವಡಿಗೆ ಕರೆದುಕೊಂಡು ಹೋಗುತ್ತೇವೆ ಎಂದನು. ಸಾಯಿ ಆ ಪಾರ್ಸಲನ್ನು ಬಿಚ್ಚುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆದರೂ ಅವನು ಹಠ ಮಾಡಿ ಬಿಚ್ಚುತ್ತಿದ್ದಾಗ ಬಾಬಾ ಅತಿ ತೀವ್ರ ಕೋಪದಿಂದ ಗದರಿಸಿಕೊಂಡು ಸಟ್ಕಾ ಕೈಗೆ ತೆಗೆದುಕೊಂಡು ಅವನನ್ನು ಸಾಯಿಸಿ ಬಿಡುತ್ತೇನೆಂದು ಅವನ ಮೇಲೆ ಬಿದ್ದರು. ಭಕ್ತರೆಲ್ಲ ಭಯದಿಂದ ಚಲ್ಲಾಪಿಲ್ಲೆಯಾಗಿ ಓಡಿದರೆ ಪುರಂದರೆ ಅದನ್ನು ಹಚ್ಚಿಕೊಳ್ಳದೆ ಸಾವಧಾನವಾಗಿ ಪಾರ್ಸಲ್ ಬಿಚ್ಚಿ ಪಲ್ಲಕ್ಕಿಯನ್ನು ಹೂವಿನಿಂದ ಅಲಂಕರಿಸಿದನು. ಆಗಲೂ ಸಹ ಬಾಬಾ ಸುಮ್ಮಗಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಪುರಂದರೆ ದಿಟ್ಟತನದಿಂದ ಇನ್ನು ಮೇಲೆ ನಿಮ್ಮನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡುತ್ತಾ ಚಾವಡಿಗೆ ಕರೆದುಕೊಂಡು ಹೋಗುತ್ತೇವೆ ಎಂದನು. ಹಾಗೆ ಮಾತ್ರ ಮಾಡಲು ನಾನೆಂದಿಗೂ ಬಿಡುವುದಿಲ್ಲ ಎಂದರು ಬಾಬಾ. ಅದಕ್ಕೆ ಅವನು, ಹಾಗಾದರೆ ಪಲ್ಲಕ್ಕಿಯನ್ನು ಖಾಲಿಯಾಗಿಯೇ ತೆಗೆದುಕೊಂಡು ಹೋಗುತ್ತೇವೇನೋ ಎಂದು ಕೇಳಿದನು. ಸಾಯಿ ಉಗ್ರರಾಗಿ, ನೀನು ಮೊದಲು ಇಲ್ಲಿಂದ ಹೊರಡುತ್ತೀಯೋ ಇಲ್ಲವೋ ಎಂದು ಕೆಟ್ಟ ಮಾತುಗಳಿಂದ ಬೈಯುತ್ತಾ ಸಟ್ಕಾ ಹಿಡಿದು ಬೆದರಿಸಿದರು. ಪುರಂದರೆ ಬೇಗ ತನ್ನ ಕೆಲಸ ಮುಗಿಸಿ ಸ್ವಗ್ರಾಮಕ್ಕೆ ಹೊರಡಲು ಅನುಮತಿ ಕೇಳಿದಾಗ ಬಾಬಾ ಏನೂ ಮಾತಾಡದೆ ಉದಿ ಕೊಟ್ಟರು. ಅನಂತರ ಬಾಬಾ ಚಾವಡಿಗೆ ಹೋಗಬೇಕಾದ ದಿನ ಸಾಯಂಕಾಲದ ಹೊತ್ತಿಗೆ ಮೊದಲನೆಯ ಪಲ್ಲಕ್ಕಿ ಉತ್ಸವಕ್ಕೆ ಮಸೀದಿಯ ಬಳಿ ಜನ ಸೇರಿದರು. ಬಾಬಾ ಮಾತ್ರ ಪಲ್ಲಕ್ಕಿ ಏರುವುದಿಲ್ಲವೆಂದು ಭೀಷ್ಮ ಪ್ರತಿಜ್ಞೆ ಮಾಡಿದರು. ಊರಿನಿಂದ ಆಗ ತಾನೇ ಬಂದಿದ್ದ ಪುರಂದರೆ ತಾನು ಸಿದ್ಧಪಡಿಸಿದ್ದ ಪಲ್ಲಕ್ಕಿ ಇಲ್ಲದಿದ್ದಲ್ಲಿ ತಾನೂ ಉತ್ಸವದಲ್ಲಿ ಭಾಗವಹಿಸುವುದಿಲ್ಲವೆಂದನು. ಭಕ್ತರೆಷ್ಟು ಅಂಗಲಾಚಿದರೂ ಬಾಬಾ ತಮ್ಮ ಪಟ್ಟು ಬಿಡಲಿಲ್ಲ. ಕೊನೆಗೆ ಪಲ್ಲಕ್ಕಿಯಲ್ಲಿ ಅವರ ಪಾದುಕೆಗಳನ್ನಿಟ್ಟು ಮೆರವಣಿಗೆ ಮಾಡುವುದೆಂದು ಸಾಯಿ ಪಾದಚಾರಿಯಾಗಿ ಮೆರವಣಿಗೆಯ ಜೊತೆ ಬರುವುದಾಗಿ ರಾಜಿಯಾಯಿತು. ಬಾಬಾ ಪಲ್ಲಕ್ಕಿಗೆ ನಾನು ಹೆಗಲು ಕೊಡಲೇ ಎಂದು ಕೇಳಿದ ಪುರಂದರೆ. ಬೇಡ, ನೀನು 125 ಬತ್ತಿಗಳ ದೀವಟಿಗೆಯನ್ನು ಹಿಡಿದುಕೋ ಎಂದರು ಬಾಬಾ. ಹಾಗೆ ದೀವಟಿಗೆಯ ಬೆಳಕಿನಲ್ಲಿ ಪಲ್ಲಕ್ಕಿ ಮೆರವಣಿಗೆ ಚಾವಡಿ ಸೇರಿತು. ಅಂದಿನ ಉತ್ಸವದ ನಂತರ ಸಾಯಿ ಪಲ್ಲಕ್ಕಿಯನ್ನು ಮಸೀದಿಯಲ್ಲಿ ಇಡಲು ಬಿಡಲಿಲ್ಲ. ಆದ್ದರಿಂದ 3-4 ದಿನಗಳು ಅದು ಚಾವಡಿಯಲ್ಲೇ ಇತ್ತು. ಕೊನೆಗೆ ಹೇಗೋ ಏನೋ ಒಂದು ರಾತ್ರಿ ಮಾತ್ರ ಮಸೀದಿಯ ಮುಂದಿಡಲು ಬಿಟ್ಟರು. ಆ ರಾತ್ರಿ ಅದಕ್ಕಿದ್ದ 2 ಬೆಳ್ಳಿ ಸಿಂಹಾಸನಗಳನ್ನು ಕಳ್ಳರು ಅಪಹರಿಸಿದರು. ಆದ್ದರಿಂದ ಅದಕ್ಕೊಂದು ಶೆಡ್ಡನ್ನು ಕಟ್ಟಲು ಆರಂಭಿಸಿದ ಪುರಂದರೆ. ಬಾಬಾ ಲೇಂಡಿಯಿಂದ ಬೇಗ ನಡೆದು ಬಂದು, ಏನು ಮಾಡುತ್ತಿದ್ದೀಯೋ ಎಂದು ಗದರಿಸಿಕೊಂಡಾಗ ಅವನು ನಗುತ್ತಾ ಉತ್ತರಿಸಿದನು. ಅವನ ಉತ್ತರವನ್ನು ಕೇಳಿದ ಬಾಬಾ ಉಗ್ರರಾಗಿ, ನೀನಿಲ್ಲಿಂದ ತಲುಗುತ್ತೀಯೋ ಇಲ್ಲವೇ ನಿನ್ನ ತಲೆಯೊಡೆಯಲು ಹೇಳು ಎನ್ನುತ್ತಾ ಅವನ ಮೇಲೆ ರೇಗಿ ಕೂಗಾಡಿದರು. ಪುರಂದರೆ ಅವರ ಕಾಲ ಮೇಲೆ ಬಿದ್ದು ತಾನು ಕಟ್ಟುತ್ತಿರುವ ಶೆಡ್ಡು ಪೂರ್ಣವಾಗಲು ಬೇಡಿದನು. ಅದಕ್ಕೆ ಅವರು ಇನ್ನೂ ಗಟ್ಟಿಯಾಗಿ ಅರ್ಚುತ್ತಾ, ನನಗೆ ನೀನು ಬೇಡ, ನಿನ್ನ ಪಲ್ಲಕ್ಕಿಯೂ ಬೇಡ, ನಿನ್ನ ಶೆಡ್ಡು ಬೇಡ, ನನ್ನನ್ನು ಹಿಂಸೆ ಮಾಡಬೇಡ, ಇಲ್ಲಿಂದ ಹೊರಡು ಎಂದು ಅರ್ಚುತ್ತಿದ್ದರೆ ಹೊರತು ಅವನು ಮಾಡುತ್ತಿದ್ದ ಕೆಲಸಕ್ಕೆ ಅಡ್ಡಿ ಬರಲಿಲ್ಲ. ಮಧ್ಯಾಹ್ನದ ಆರತಿಯಾದ ಮೇಲೆ ಭಕ್ತರೆಲ್ಲರೂ ಭೋಜನವನ್ನು ಮುಗಿಸಿ ಪುನಃ ಮಸೀದಿಗೆ ಬಂದರು. ಪುರಂದರೆ ಮಾತ್ರ ಊಟಕ್ಕೆ ಹೋಗದೆ ತನ್ನ ಕೆಲಸವನ್ನು ಮಾಡುತ್ತಲೇ ಇದ್ದನು. ಬಾಬಾ ಕೆಲವು ಸಾರಿ ನಿಧಾನವಾಗಿಯೂ, ಕೆಲವು ಸಾರಿ ಕೋಪದಿಂದಲೂ, ಕೆಲವು ಸಾರಿ ಗದರಿಸಿಕೊಳ್ಳುತ್ತಲೂ, ಊಟಕ್ಕೆ ಹೋಗದಿದ್ದರೆ ಹೊಡೆವೆನೆಂದು ಬೆದರಿಸುತ್ತಲೂ ಇದ್ದರು. ಅವನು ಬಾಬಾರವರ ಈ ಯಾವ ಮಾತನ್ನು ಕಿವಿಗೆ ಹಾಕಿಕೊಳ್ಳದಿದ್ದಾಗ ಮಿತಿಮೀರಿದ ಕೋಪದಿಂದ ಮಾತನಾಡದೆ ಅವನನ್ನು ಪದೇ ದಿಟ್ಟಿಸಿ ನೋಡುತ್ತಿದ್ದರು. ತಮ್ಮ ಕೈಯಿಂದ ತಮ್ಮ ಹೊಟ್ಟೆಯನ್ನು ಸವರಿಕೊಳ್ಳುತ್ತಿದ್ದರು. ಆ ಕೆಲಸಕ್ಕೆ ಬಾರದವನು ಊಟಕ್ಕೂ ಹೋಗದೆ ನನ್ನ ಪ್ರಾಣ ತಿನ್ನುತ್ತಿದ್ದಾನೆ, ನೀನಾದರೂ ಕರೆದುಕೊಂಡು ಹೋಗು ಎಂದು ಕಾಕಾ ಸಾಹೇಬನ ಹತ್ತಿರ ಹೇಳಿದರು. ಅವನು ರಜಾ ಹಾಕಿ ಬಂದಿದ್ದಾನೆ, ರಜಾ ಮುಗಿಯುವುದರೊಳಗಾಗಿ ಆ ಕೆಲಸ ಮುಗಿಸಬೇಕೆಂದಿದ್ದಾನೆ. ಅವನನ್ನು ಊಟಕ್ಕೆ ಕರೆದುಕೊಂಡು ಹೋಗಲೇನು ಎಂದು ಕೇಳಿದ ಕಾಕ. ಅವನು ಬರುವುದಿಲ್ಲ, ಆ ಮೂರ್ಖ, ನಾನು ಹೇಳಿದರೂ ಕೇಳುತ್ತಿಲ್ಲ ಎಂದರು ಬಾಬಾ. ಮರುಕ್ಷಣವೇ ಪುರಂದರೆ ಬಾಬಾ ಕಾಲಿಗೆ ಬಿದ್ದು ಸಣ್ಣ ಮಗುವಿನ ಹಾಗೆ ಅಳುತ್ತಿದ್ದರೆ, ಬಾಬಾ ಏಕೆ ಹಾಗೆ ಅಳುತ್ತಿದ್ದೀಯಾ, ಸುಮ್ಮನಿರು ಎಂದರು. ಅವನು ಕಣ್ಣೊರೆಸಿಕೊಂಡು, ಬೆಳಗಿನಿಂದ ನನ್ನನ್ನು ಇಷ್ಟೊಂದು ಬೈಯುತ್ತಿದ್ದೀರಾ, ಹೊಡಿತೀನಿ, ಸಾಯಿಸ್ತೀನಿ ಎಂದು ಬೆದರಿಸುತ್ತಿದ್ದೀರಾ. ಆದರೆ ನಾನು ಒಂದು ಹೊತ್ತು ಊಟ ಮಾಡದಿದ್ದರೆ ಅಷ್ಟು ಮರುಗಿ ಹೋಗುತ್ತಿದ್ದೀರಾ.
ನನ್ನ ಮೇಲೆ ಏಕೆ ಇಷ್ಟ ದಯೆ? ನಮ್ಮನ್ನು ಹೀಗೆ ಹೆಚ್ಚಿಕೊಳ್ಳುವವರು ಯಾರಿದ್ದಾರೆ ಎಂದನು. ಬಾಯಿ ಮುಚ್ಚು, ಮೊದಲು ಹೋಗಿ ಊಟ ಮಾಡಿ ಬಾ, ಹೊಟ್ಟೆ ತಾಳ ಹಾಕುತ್ತಿದೆ ಎಂದರು ಬಾಬಾ. ಆತ 2 ಹೆಜ್ಜೆ ಮುಂದಕ್ಕಿಟ್ಟು ತಕ್ಷಣವೇ ಹಿಂದಿರುಗಿ, ನಾನು ಹೀಗೆ ಹೋದರೆ ನೀವು ಹಾಗೆ ಇದನ್ನೆಲ್ಲ ಕಿತ್ತು ಹಾಕಿ ಬಿಡುತ್ತೀರಾ ಎಂದು ಪ್ರಶ್ನಿಸಿದರೆ ಬಾಬಾ ಪ್ರಸನ್ನರಾಗಿ, ನಾನೇನಾದರೂ ರಾಕ್ಷಸನೇ? ನಾನು ಹಾಗೆ ಮಾಡೋದಿಲ್ಲ ಎಂದು ವಚನವನ್ನಿತ್ತರು. ಪುರಂದರೆ ಊಟ ಮುಗಿಸಿ ಬಂದು ಸಂಜೆ ಹೊತ್ತಿಗೆಲ್ಲ ಆ ಕೆಲಸ ಮುಗಿಸಿ ಶೆಡ್ಡಿನೊಳಕ್ಕೆ ಪಲ್ಲಕ್ಕಿಯನ್ನಿಟ್ಟು ಒಂದು ಬಾಗಿಲನ್ನು ಜೋಡಿಸಿದ. ತರುವಾಯ ಸಾಯಿಗೆ ನಮಸ್ಕರಿಸಿ, ಬಾಬಾ ರಜಾ ಮುಗಿದು ಹೋಯಿತು, ನಾನು ಊರಿಗೆ ಹೋಗಲೇಬೇಕು, ಇನ್ನೂ ಒಂದು ಬಾಗಿಲನ್ನು ಬಿಗಿಸಬೇಕು, ಆ ಕೆಲಸವನ್ನು ತಾತಾಗೆ ಒಪ್ಪಿಸಿ ಹೋಗುತ್ತೇನೆ ಎಂದನು. ಆ ಕೆಲಸ ನಾಳೆ ಯೋಚಿಸೋಣ, ನೀನು ಹೋಗಿ ವಿಶ್ರಾಂತಿ ತೆಗೆದುಕೋ ಎಂದರು ಬಾಬಾ. ಬೆಳಗಾದ ಕೂಡಲೇ ಅವನು ಹೊರಡಲು ಪುನಃ ಸಾಯಿ ಅಪ್ಪನೇ ಕೇಳಿದಾಗ, ಅಲ್ಲಿ ಹೋಗಿ ನೀನೇನು ಮಾಡ್ತೀಯಾ? ನಾವು ಪ್ರಾರಂಭಿಸಿದ ಕಾರ್ಯವನ್ನು ನಾವೇ ಪೂರೈಸಬೇಕೆ ಹೊರತು ಇನ್ನೊಬ್ಬರಿಗೆ ಒಪ್ಪಿಸಬಾರದು. ಎಷ್ಟು ಸಾರಿ ಆದರೆ ಅಷ್ಟು ಸಾರಿ ಶಿರಡಿಗೆ ಬರುತ್ತಿರಬೇಕು ಎಂದರು ಬಾಬಾ. ನೀವು ಸಂಕಲ್ಪಿಸಿದರೇನೇ ನಾವು ಬರಬಲ್ಲೆವು ಎಂದ ಪುರಂದರ. ಶಿರಡಿಗೆ ನಾನೆಷ್ಟೋ ಜನರನ್ನು ಕರೆಯುತ್ತೇನೆ, ಆದರೆ ಬರುವುದಕ್ಕೆ ಎಲ್ಲರೂ ಸಿದ್ಧರಾಗಿರುವುದಿಲ್ಲ. ಕೆಲಸವನ್ನು ಪೂರ್ತಿ ಮಾಡಿ ಕಾಕಾಡ ಆರತಿಯಾದ ಮೇಲೆ ಹೊರಡು ಎಂದರು ಬಾಬಾ. ಪುರಂದರೆ ಮಾರನೇ ದಿನ ಊರಿಗೆ ಹೊರಟನು. ಅಂದಿನಿಂದ ಚಾವಡಿ ಉತ್ಸವ ಪಲ್ಲಕ್ಕಿ ಉತ್ಸವವಾಯಿತು. ಈ ಉತ್ಸವಕ್ಕೆ ಮುಂಚೆ ಭಕ್ತರೆಲ್ಲ ಮಸೀದಿಯ ಮುಂದುಗಡೆ ಸೇರಿ ತಾಳ, ಕೈಚುಟಿಕೆ ಮೊದಲಾದ ವಾದ್ಯಗಳನ್ನೇ ಭಜನೆ ಮಾಡುತ್ತಿದ್ದರು. ಇಷ್ಟರಲ್ಲಿ ಅಬ್ದುಲ್ಲಾ, ರಾಧಾಕೃಷ್ಣ ಆಯಿ ಇವರಿಬ್ಬರು ಬಾಬಾ ನಡೆದು ಬರುವ ಬೀದಿಗಳಿಗೆಲ್ಲ ಗುಡಿಸಿ ನೀರು ಚೆಲ್ಲಿ ರಂಗೋಲಿ ಇಟ್ಟು ಮಸೀದಿಯಿಂದ ಚಾವಡಿವರೆಗಿನ ದಾರಿಯ ಮೇಲೆ ಬಟ್ಟೆಯನ್ನು ಹಾಸುತ್ತಿದ್ದರು. ಹಿಂದೆ ಸನ್ನರಥ, ಬಲಪಕ್ಕಕ್ಕೆ ತುಳಸಿ ಕಟ್ಟೆ, ಎದುರಿಗೆ ಸಾಯಿ, ಮಧ್ಯದಲ್ಲಿ ಭಕ್ತರೊಂದವಿರುತ್ತಿತ್ತು. ಕೆಲವರು ಮಸೀದಿಯ ಹತ್ತಿರ ದೇವಟಿಗೆಯನ್ನು ಸಿದ್ಧಪಡಿಸುತ್ತಿದ್ದರೆ, ಇನ್ನೂ ಕೆಲವರು ಪಲ್ಲಕ್ಕಿಯನ್ನು ಅಲಂಕರಿಸುತ್ತಿದ್ದರು. ಕೆಲವರು ದಂಡಧಾರಿಗಳಾಗಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಎಂದು ಜೈಘೋಷ ಮಾಡುತ್ತಿದ್ದರೆ, ಮಸೀದಿಯಲ್ಲಿ ಎಲ್ಲವೂ ದೀಪಗಳಿಂದಲೂ ತೋರಣಗಳಿಂದಲೂ ಶೋಭಿಸುತ್ತಾ ಇರುತ್ತಿತ್ತು. ಅವರ ಎದುರಿಗೆ ಚೊಕ್ಕವಾಗಿ ಅಲಂಕೃತವಾದ ಶಾಮಕರ್ಣ ಅಂದರೆ ಕುದುರೆ ನಿಂತಿರುತ್ತಿತ್ತು. ಆಗ ತಾತ್ಯ ಬಂದು ಬಾಬಾಗೆ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳುತ್ತಿದ್ದನು. ತರುವಾಯ ಅವರು ಸರಿಯಾದ ಸಮಯಕ್ಕೆ ಬಂದು ಕಂಕುಳಿಗೆ ಕೈಯಿಟ್ಟು ಸಾಯಿಯನ್ನು ಮೇಲಕ್ಕೆಬ್ಬಿಸಿದಾಗ ಅವರು ನಿಧಾನವಾಗಿ ನಿಂತು ಕಂಕುಳಲ್ಲಿ ಸಟ್ಕಾವನ್ನು, ಕೈಯಲ್ಲಿ ಚಿಲುಮೆಯನ್ನು, ಹೊಗೆ ಸೊಪ್ಪನ್ನು ತೆಗೆದುಕೊಂಡು ಭುಜದ ಮೇಲಕ್ಕೆ ಹಳೆಯ ಬಟ್ಟೆಯನ್ನು ಹಾಕಿಕೊಳ್ಳುತ್ತಿದ್ದರು. ಅವರು 1 ಅಡಿ ಮುಂದಕ್ಕಿಡುವ ಸಮಯಕ್ಕೆ ತಾತ್ಯ ಬಂದು ಬಂಗಾರದ ಜರಿಶಾಲನ್ನು ಅವರ ಭುಜದ ಮೇಲಕ್ಕೆ ಹೊದಿಸುತ್ತಿದ್ದನು. ಆಗ ಅವರು ಮುಂದಕ್ಕೆ ಹೆಜ್ಜೆ ಇಟ್ಟು ಬಲಗಾಲಲ್ಲಿ ದುನಿಯ ಕಟ್ಟಿಗೆಯನ್ನು ಸರಿಸಿ ಬಲಗೈಯಿಂದ ಅಲ್ಲಿರುವ ದೀಪವನ್ನು ಹೆಚ್ಚು ಮಾಡಿ ಹೊರಡುತ್ತಿದ್ದರು. ಆ ಬಳಿಕ ಭಕ್ತರು ಅತಿ ಉತ್ಸಾಹದಿಂದ ತಾಳಮೇಳಗಳನ್ನು ಮೊಳಗಿಸುತ್ತಿದ್ದರು. ವಿವಿಧ ಕಾಂತಿಗಳನ್ನು ಚಿಮ್ಮುವ ಪಟಾಕಿಗಳನ್ನು ಹಚ್ಚಿಸುತ್ತಾ ಮೇಳ ತಾಳ ಸಮೇತರಾಗಿ ಎಲ್ಲರೂ ಮುಂಸಾಗುತ್ತಿದ್ದರು. ಕೆಲವರು ಆವೇಶಭರಿತರಾಗಿ ನೃತ್ಯ ಮಾಡುತ್ತಿದ್ದರು. ಕೆಲವರು ಬಾವುಟಗಳನ್ನು, ಧ್ವಜಗಳನ್ನು ಹಿಡಿದು ಹೋಗುತ್ತಿದ್ದರು. ಸಾಯಿ ಮಸೀದಿಯ ಮೆಟ್ಟಲನ್ನೇರಿದ ಕೂಡಲೇ ವಂದಿ ಮಾಗದರು ಉಚ್ಚಧ್ವನಿಯಿಂದ ಜೈಕಾರ ಮಾಡುತ್ತಿದ್ದರು. ಭಕ್ತರು ಚಾಮರು ಬೀಸುತ್ತಾ ಬಾಬಾನನ್ನು ಮುಂದಕ್ಕೆ ನಡೆಸುತ್ತಿದ್ದರು. ತಾತ್ಯ ಒಂದು ಕೈಯಲ್ಲಿ ಲಾಂಧ್ರವನ್ನು, ಇನ್ನೊಂದು ಕೈಯಲ್ಲಿ ಬಾಬಾನ ಎಡಗೈಯನ್ನು ಹಿಡಿದುಕೊಂಡು ನಡೆಯುತ್ತಿದ್ದನು. ಬಲಗೈಯನ್ನು ಮೈಲ್ಸಾಪತಿ ಹಿಡಿದುಕೊಂಡು ತರುವಾಯ ಬಿಟ್ಟು ಸಾಯಿ ಉಡುಪಿನ ಅಂಚನ್ನು ಹಿಡಿದುಕೊಂಡು ನಡೆಯುತ್ತಿದ್ದನು. ಜೋಗ ಅವರಿಗೆ ಛತ್ರಿಯನ್ನು ಹಿಡಿಯುತ್ತಿದ್ದನು. ಅವರ ಮುಂದೆ ಕುದುರೆ ಶಾಮಕರ್ಣ, ಹಿಂದೆ ಇತರ ಭಕ್ತರು, ಸೇವಕರು, ವಾದ್ಯದವರು ನಡೆಯುತ್ತಿದ್ದರು. ನಾಮ ಸಂಕೀರ್ತನೆ, ವಾದ್ಯಗಳು, ಜೈಕಾರಗಳು ಮುಗಿಲು ಮುಟ್ಟುತ್ತಿರಲು ಮೆರವಣಿಗೆ ಸಾವಧಾನವಾಗಿ ಮಸೀದಿ ಕಡೆ ಧಾವಿಸುತ್ತಿತ್ತು. ಅಲ್ಲಿ ಸಾಯಿ ಚಾವಡಿಯ ಕಡೆ ತಿರುಗಿ ನಿಂತಾಗ ಅವರ ರೂಪ ದಿವ್ಯವಾಗಿ ಶೋಭಿಸುತ್ತಿತ್ತು. ಅವರು ಏಕಾಗ್ರ ಮನಸ್ಸಿನಿಂದ ಯಾರನ್ನೋ ಮನಸ್ಸಿನಲ್ಲಿಯೇ ಕರೆಯುತ್ತಿದ್ದಂತೆ ಕಾಣುತ್ತಿತ್ತು. ತಮ್ಮ ಬಲಿಗೆಯನ್ನು ಕೆಳಕ್ಕೂ ಮೇಲಕ್ಕೂ ಬೀಸುತ್ತಾ ವಿಚಿತ್ರ ಭಂಗಿಗಳನ್ನು ತಾಳುತ್ತಿದ್ದರು. ಕಾಕಾ ಸಾಹೇಬ್ ಬೆಳ್ಳಿಯ ತಟ್ಟೆಯಲ್ಲಿದ್ದ ಗುಲಾಲು ರಂಗನ್ನು ಹೂಗಳಿಗೆ ಹಾಕಿ ಅವುಗಳನ್ನು ಅವರ ಮೇಲೆ ಚಿಮುಕಿಸುತ್ತಿದ್ದನು. ಆಗ ವಾದ್ಯಘೋಷ ಮುಗಿಲು ಮುಟ್ಟುತ್ತಿತ್ತು. ಆಗ ಬಾಬಾ ಮುಖದಿಂದ ಹೊರಸೂಸುತ್ತಿದ್ದ ದಿವ್ಯ ಕಳೆಯನ್ನು ಮೀರಿದ್ದು ಯಾವುದೂ ಇರಲಿಲ್ಲ, ಮಿಂಚುವುದೇನೂ ಇರಲಿಲ್ಲ ಎನ್ನುತ್ತಿದ್ದ ಪ್ರಧಾನ್. ಇದನ್ನೆಲ್ಲ ಕಣ್ಣಾರ ಕಂಡ ಹೇಮಂತ್ ಪಂತ್ ಆ ದೃಶ್ಯ ಅಂದಿನ ವೈಭವ ವರ್ಣನಾತೀತವಾಗಿತ್ತು ಎಂದು ಬರೆದಿದ್ದಾನೆ. ಒಂದೊಂದು ಸಾರಿ ಮೈಲ್ಸಾಪತಿ ದಿವ್ಯವಾದ ಆವೇಶದಿಂದ ನೃತ್ಯ ಮಾಡುತ್ತಿದ್ದನು. ಆದರೆ ಸಾಯಿ ಏಕಾಗ್ರ ದೃಷ್ಟಿಯನ್ನು ಇವು ಯಾವುವು ಕಿಂಚಿತ್ತೂ ಆಕರ್ಷಿಸಲಾರದೆ ಹೋಗುತ್ತಿದ್ದವು. ದಿವ್ಯವಾದ ಉತ್ಸವವನ್ನು ನೋಡುವುದಕ್ಕೆ ಅನೇಕ ಜನ ಜಮಾಯಿಸುತ್ತಿದ್ದರು. ಸಾಯಿ ಬಹು ಗಂಭೀರವಾಗಿ ಹೆಜ್ಜೆ ಹಾಕುತ್ತಿದ್ದರು. ಇಂದಾಗಲಿ ಮುಂದಾಗಲಿ ಅಂತಹ ಉತ್ಸವವನ್ನು ನಾವು ನೋಡಲಾರೆವು. ಅಂದಿನ ದಿನಗಳನ್ನು ಸ್ಮರಿಸಿಕೊಂಡು ನಾವು ಸ್ವಲ್ಪ ಮಟ್ಟಿಗೆ ತೃಪ್ತಿ ಹೊಂದಬಹುದು ಎನ್ನುತ್ತಾನೆ ಹೇಮಂತ್ ಪಂತ್. ಈ ಉತ್ಸವಕ್ಕೆ ಮುಂಚಿತವಾಗಿ ಚಾವಡಿಯನ್ನು
ಬಿಳಿ ಬಟ್ಟೆಯಿಂದ ಅಲಂಕರಿಸುತ್ತಿದ್ದರು. ಸುತ್ತಲೂ ರಂಗು ರಂಗುಗಳ ದೀಪಗಳು ಥಳಥಳಿಸುವ ಕನ್ನಡಿಗಳನ್ನು ಜೋಡಿಸುತ್ತಿದ್ದರು. ತಾತ್ಯ ಬಾಬಾಗೆ ಕುಳಿತುಕೊಳ್ಳಲು ಆಸನ ಅಂದರೆ ಮರದ ಹೊರಗು ಹಲಗೆ ಸಿದ್ಧಪಡಿಸಿ ಸಾಯಿಯನ್ನು ಅದರ ಮೇಲೆ ಕೂರಿಸಿ ಅವರಿಗೆ ಅಂದವಾದ ಕೋಟನ್ನು ತೊಡಿಸುತ್ತಿದ್ದರು. ಭಕ್ತರು ಕುಚ್ಚಿನ ಕಿರೀಟವನ್ನಿಟ್ಟು ಬಗೆ ಬಗೆಯ ಹೂವಿನ ಹಾರಗಳಿಂದಲೂ ವಿವಿಧ ಆಭರಣಗಳಿಂದಲೂ ಅವರನ್ನು ಅಲಂಕರಿಸಿ ಅವರ ಹಣೆಯಲ್ಲಿ ಕಸ್ತೂರಿ ಚಂದನಗಳ ತಿಲಕವನ್ನಿಟ್ಟು ಕಣ್ತುಂಬ ನೋಡಿ ಆನಂದಿಸುತ್ತಿದ್ದರು. ಅವರು ಯಾವ ಕ್ಷಣದಲ್ಲಿ ಕೋಪಗೊಂಡವುಗಳನ್ನೆಲ್ಲ ಕಿತ್ತಗಿಸಲು ಬಿಡುವರೋ ಎನ್ನುವ ಭಯದಿಂದ ಕೆಲವರು ತಾವು ತಂದ ರುಮಾಲಗಳನ್ನು ಕಿರೀಟಗಳನ್ನು ಅವರ ತಲೆಯ ಮೇಲಿಡದೆ ಮೇಲಕ್ಕೆತ್ತಿ ಹಿಡಿದುಕೊಳ್ಳುತ್ತಿದ್ದರು. ಸಾಯಿ ಪ್ರೇಮದಿಂದ ಅವರ ಭಾವಗಳಿಗೆ ತಲೆ ಬಗ್ಗಿಸಿ ಅವರ ಆಭರಣಗಳನ್ನು ವಸ್ತ್ರಗಳನ್ನು ಹಾಕಿಸಿಕೊಳ್ಳುತ್ತಿದ್ದರು. ಆ ಅಲಂಕಾರಗಳಲ್ಲಿ ಅವರು ಬಹು ಅಂದವಾಗಿ ಕಾಣುತ್ತಿದ್ದರು. ಆಗ ಬಾಬಾಗೆ ನಿಮನ್ಕರ್ ಛತ್ರವನ್ನು ಹಿಡಿಯುತ್ತಿದ್ದನು. ಭಕ್ತರೊಂದು ಕಡೆ ಚಾಮರವನ್ನು ಬೀಸುತ್ತಿದ್ದರೆ ಶ್ಯಾಮ್ ಚೀಲಂ ಚೆನ್ನಾಗಿ ಹತ್ತುವಂತೆ ಮಾಡಿ ಸಾಯಿಗೆ ಕೊಡುತ್ತಿದ್ದನು. ಆ ಚೀಲಂ ಕುರಿತು ಹೇಮಾದ್ ಪಂತ್ ಹೀಗೆ ಬರೆದಿದ್ದಾನೆ: ಅಚೇತನವಾದ ಆ ಚೀಲಂ ಧನ್ಯವಾಯಿತು. ಮೊದಲು ಅದು ತೀರ್ವ ಕಠೋರ ತಪಸ್ಸು ಮಾಡಿರಬೇಕು. ಕುಂಬಾರ ಅದು ಮಣ್ಣಾಗಿದ್ದಾಗ ಕಾಲಲ್ಲಿ ತೊಳೆದು ಕೊಳವೆಯನ್ನಾಗಿ ಮಾಡಿ ಬಿಸಿಲಲ್ಲಿ ಒಣಗಿಸುತ್ತಾನೆ. ಅನಂತರ ಬೆಂಕಿಯಲ್ಲಿ ಸುಡುತ್ತಾನೆ. ಆಗ ತಾನೇ ಅದಕ್ಕೆ ಸಾಯಿ ಸ್ಪರ್ಶ, ಅವರ ತುಟಿಯ ಸ್ಪರ್ಶ ಲಭಿಸುವುದು. ಇಂತಹ ಸಂದರ್ಭಗಳಲ್ಲಿಯೂ ಕೂಡ ಒಂದೊಂದು ಸಾರಿ ಸಾಯಿಯಲ್ಲಿ ಕೋಪಾವೇಶ ಇಣುಕಿ ನೋಡುತ್ತಿತ್ತು. ಫೆಬ್ರವರಿ 26, 1912ನೇ ತಾರೀಕು ಚಾವಡಿ ಉತ್ಸವಕ್ಕೆ ಮಸೀದಿಯ ಮೇಲೆ ದೀಪವನ್ನಿಡಲು ಮೇಲಕ್ಕೆ ಹತ್ತಿದವರನ್ನು ಅವರು ಬೈದರು. ಮೆರವಣಿಗೆಗೆ ಹೊರಟ ಕೂಡಲೇ ಶ್ರೀಮತಿ ಜೋಗ್ ಮೇಲೆ ಸಟ್ಟ ಎಸೆದರು. ಚಾವಡಿಯಲ್ಲಿ ಆರತಿಯಾದ ಕೂಡಲೇ ಕೋಪದಿಂದ ಜೋಗ್ ಕೈ ಹಿಡಿದುಕೊಂಡು ಆರತಿಯನ್ನೇಕೆ ಕೊಟ್ಟೆ ಎಂದು ಗದರಿಸಿಕೊಂಡರು. ಬಾಲಾ ಶಿಂಪಿ ತ್ರಯಂಬಕ ಮುಂತಾದವರು ಇವೆಲ್ಲವೂ ಅವರ ಆಶೀರ್ವಾದವೆಂದುಕೊಂಡು ಸಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಉತ್ಸವವಾದ ಮೇಲೆ ಭಕ್ತರು ಸಾಯಿ ಕೊರಳಿಗೆ ಹಾರ ಹಾಕಿ ಹೂವಿನ ತುರಾಯಿ ಸಮರ್ಪಿಸುತ್ತಿದ್ದರು. ಕೊನೆಗೆ ಜೋಗ್ ಮಂಗಳವಾದ್ಯಗಳ ಜೊತೆ ಶೇಜಾರತಿಯಾದ ಮೇಲೆ ಒಬ್ಬೊಬ್ಬರೇ ಭಕ್ತರು ಸಾಯಿ ಹತ್ತಿರ ಬಂದು ಅನುಮತಿ ಪಡೆದು ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿದ್ದರು. ಆಗ ಬಾಬಾ ಪ್ರೇಮದಿಂದ ನನ್ನ ಮೇಲೆ ಒಂದು ಕಣ್ಣಿಟ್ಟರು. ರಾತ್ರಿ ಬಂದು ನನ್ನನ್ನು ವಿಚಾರಿಸಿಕೊಂಡು ಹೋಗು ಎಂದು ತಾತ್ಯ ಹತ್ತಿರ ಹೇಳುತ್ತಿದ್ದರು. ಎಲ್ಲರೂ ಹೊರಟ ಹೋದ ನಂತರ ಭಕ್ತರು ಕೊಟ್ಟಿದ್ದ ಬಟ್ಟೆಗಳನ್ನು ತಾವೇ ಹಾಸಿಕೊಂಡು ಸಾಯಿ ವಿಶ್ರಮಿಸಿಕೊಳ್ಳುತ್ತಿದ್ದರು. ದಿನ ಬಿಟ್ಟು ದಿನ ಚಾವಡಿಯಲ್ಲಿ ರಾತ್ರಿ ನಿದ್ರಿಸಲಾರಂಭಿಸಿದ ಮೇಲೆ ಭಕ್ತರು ಅದಕ್ಕೆ ಬೇಕಾದ ಬದಲಾವಣೆ ಮಾಡಿದರು. ಅನ್ನ ಚಿಂಚನೀಕರ ದಂಪತಿಗಳು ಬಹಳ ಕಾಲ ಶಿರಡಿಯಲ್ಲಿದ್ದು ಬಾಬಾನನ್ನು ಸೇವಿಸುತ್ತಿದ್ದರು. ಅವನಿಗೆ ವಯಸ್ಸು 50 ಆಗಿದ್ದರೂ ಮಕ್ಕಳಾಗಿರಲಿಲ್ಲ. ಒಂದು ದಿನ ಶ್ಯಾಮ, ಬಾಬಾ, ನೀವೆಷ್ಟೋ ಜನರ ಕೋರಿಕೆಗಳನ್ನು ಈಡೇರಿಸಿದ್ದೀರಾ, ಆದರೆ ಇವರು ಇಷ್ಟು ಸೇವೆ ಸಲ್ಲಿಸುತ್ತಿದ್ದರೂ ಅವರಿಗೆ ಒಂದು ಮಗುವನ್ನು ಸಹ ಪ್ರಸಾದಿಸಲಿಲ್ಲ ಏಕೆ ಎಂದನು. ಅವರು ನಕ್ಕು, ನನ್ನನ್ನು ನಿಜವಾಗಿ ಕೇಳಿದರೆ ಎಂದಾದರೂ ಪಡೆದೇ ಇದ್ದೇನೆಯೇ? ಏನೂ ತಿಳಿಯದವನಂತೆ ಮಾತಾಡುತ್ತೀಯಲ್ಲ ನೀನು. ಅವರೇನೂ ಕೇಳಲಿಲ್ಲ. ಹಾಗೆ ಅವರಿಗೆ ಮಗನನ್ನು ಪ್ರಸಾದಿಸಿದರೂ ಒಂದು ತಲೆಗಿಂತ ಹೆಚ್ಚಾಗಿ ಇವರ ವಂಶ ನಿಲ್ಲುವುದಿಲ್ಲ. ಅದಕ್ಕಿಂತ ಪ್ರಶಸ್ತವಾಗಿರುವ ವಂಶಗೌರವ ಪ್ರತಿಷ್ಠೆಯನ್ನು ಪ್ರಸಾದಿಸುತ್ತೇನೆ ಎಂದರು. ಅವರ ಭಾವ ಯಾರಿಗೂ ಅರ್ಥವಾಗಲಿಲ್ಲ. ಆಗ ಅಣ್ಣಾವಿನ ಒಂದು ಕೋರ್ಟು ವ್ಯವಹಾರ 3 ವರ್ಷಗಳಿಂದ ಸಾಗುತ್ತಿತ್ತು. ಅದನ್ನು ಕುರಿತು ಕೇಳಿದಾಗಲೆಲ್ಲ ಅಲ್ಲಾ ಎಲ್ಲ ಒಳ್ಳೆಯದನ್ನು ಮಾಡುತ್ತಾನೆ ಎನ್ನುತ್ತಿದ್ದರು ಸಾಯಿ. ಆತ ಆ ವ್ಯಾಜ್ಯದಲ್ಲಿ ಸೋತು ಹೋದೆನೆಂದು ಯಾರೋ ಅವನಿಗೆ ಬರೆದರು. ಆ ಕಾಗದವನ್ನು ತೆಗೆದುಕೊಂಡು ದೀಕ್ಷಿತ ಮತ್ತು ಅಣ್ಣ ಕೋಪದಿಂದ ಮಸೀದಿಗೆ ಬಂದ ಕೂಡಲೇ ಸಾಯಿ ಉಗ್ರರಾಗಿ, ಈ ಮುದುಕನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಆ ಕಾಗದವನ್ನು ಆ ಕಡೆ ಎಸೇರಿ ಎಂದು ಗದರಿಸಿಕೊಂಡರು. ಕೆಲವು ತಿಂಗಳ ನಂತರ ಕೋರ್ಟಿನವರು ಅಣ್ಣಾಗೆ ಅನುಕೂಲವಾಗಿ 1800 ರೂಪಾಯಿಗಳಿಗೆ ಡಿಕ್ರಿ ಕೊಟ್ಟರು. ಆ ಭಕ್ತರಿಬ್ಬರು ಸಂತೋಷದಿಂದ ಬಾಬಾ ಹತ್ತಿರಕ್ಕೆ ಬಂದು ಆ ಹಣವನ್ನೆಲ್ಲ ದಕ್ಷಿಣೆಯಾಗಿ ತೆಗೆದುಕೊಳ್ಳೆಂದರು. ಬಾಬಾ ನಕ್ಕು, ಅದನ್ನು ನಾನೇನು ಮಾಡಿಕೊಳ್ಳಲಿ, ನನಗೇನು ಮನೆಯೇ ಸಂಸಾರವೇ, ನೀನೇ ತೆಗೆದುಕೋ ಎಂದರು. ಕೊನೆಗೆ ಸಾಯಿಗೆ ಆಶ್ರಯ ನೀಡುತ್ತಿರುವ ಚಾವಡಿಯ ಮರಾಮತ್ತಿಗೆ ಅದನ್ನು ವಿನಿಯೋಗಿಸಿದರು. ಅದರಿಂದಲೇ ಅದಕ್ಕೆ ಚಾವಡಿಗೆ ಲಕ್ಷ್ಮೀಬಾಯಿ ದಾಮೋದರ್ ಬಾಬ್ರೆ ಎಂದು ಆ ದಂಪತಿಗಳ ಹೆಸರಿಟ್ಟರು. ನಿತ್ಯ ಆರತಿಗಳು ಪ್ರತಿದಿನವೂ ಬೆಳಗ್ಗೆ 5 ಗಂಟೆ ಸಮಯದಲ್ಲಿ ಭಕ್ತರೆಲ್ಲರೂ ಛತ್ರ ಚಾಮರ ದಂಡಗಳನ್ನು ತೆಗೆದುಕೊಂಡು ಆರತಿಗಾಗಿ ಮಸೀದಿಗೆ ಬರುತ್ತಿದ್ದರು. ಒಬ್ಬ ಬಾಬಾ ಪಕ್ಕಕ್ಕೆ ನಿಂತು ಛತ್ರ ಹಿಡಿದರೆ ಇನ್ನೊಬ್ಬ ಚಾಮರವನ್ನು ಬೀಸುತ್ತಿದ್ದನು. ಆಗ ಮೇಘ ಎಲ್ಲವನ್ನು ಸಿದ್ಧಪಡಿಸಿ ಬಾಬಾಗೆ ಆರತಿ ಎತ್ತುತ್ತಿದ್ದನು. ತಕ್ಷಣವೇ ಭಕ್ತರೆಲ್ಲ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಎಂದು ಧ್ವನಿ ಎತ್ತಿ ತಾಳ ಸಹಿತ ಆರತಿ ಹಾಡುತ್ತಿದ್ದರು. ಆರತಿ ತಮಗೆ ಎತ್ತಂತೆ ನೋಡಿಕೊಳ್ಳಲು ಛತ್ರ ಚಾಮರವನ್ನು ಹಿಡಿದಿರುವವರು ದೂರ ಸರಿಯುತ್ತಿದ್ದರು. ಅನಂತರ ಒಬ್ಬೊಬ್ಬರಾಗಿ ಬಂದು ಸಾಯಿಗೆ ನಮಸ್ಕರಿಸಿ ಉದಿ ಪಡೆದು
ತಮ್ಮ ದೈನಂದಿನ ಕೆಲಸಗಳಿಗೆ ಹೋಗುತ್ತಿದ್ದರು. ಮತ್ತೆ ಕೆಲವರು ಬಾಬಾ ಸನ್ನಿಧಿಯಲ್ಲೇ ಕುಳಿತುಕೊಳ್ಳುತ್ತಿದ್ದರು. ಹೀಗೆ ದಿನಕ್ಕೆ 4 ಸಾರಿ ಆರತಿಯಾಗುತ್ತಿತ್ತು. ಮೇಘ ಜೀವಂತನಾಗಿರುವವರೆಗೂ ಅವನೇ ಆರತಿ ಎತ್ತುತ್ತಿದ್ದ. ಅನಂತರ ಬಾಬು ಸಾಹೇಬ್ ಜೋಗ ಆ ಕಾರ್ಯಕ್ರಮವನ್ನು ಮಾಡುತ್ತಿದ್ದ. ಇಂದು ಹಾಗೆಯೇ ನಡೀತಿದೆ. ಲೆಂಡಿ ಯಾತ್ರೆ ದಿನವೂ ಬೆಳಗ್ಗೆ 8:30 ಹೊತ್ತಿಗೆ ಸಾಯಿ ಲೆಂಡಿಗೆ ಹೋಗಿ ಬರುತ್ತಿದ್ದರು. ಅವರು ಹೊರಡುವ ಮುನ್ನ ಮಸೀದಿಯ ಮುಂದೆ ವಾದ್ಯಗಳಾಗುತ್ತಿತ್ತು. ಟೋಪಿ ಧರಿಸಿ ದಂಡಧಾರಿಗಳಾಗಿ ಪ್ರತ್ಯೇಕ ಉಡುಪು ಧರಿಸಿದ 2 ಸೇವಕರು ಮಸೀದಿಯ ಮೆಟ್ಟಿಲಿನ ಮೇಲೆ ನಿಲ್ಲುತ್ತಿದ್ದರು. ಅವರ ಜೊತೆ ಸಾಯಿ ಹೊರಕ್ಕೆ ಬಂದು ಮಸೀದಿಯ ಮಗ್ಗುಲಲ್ಲಿರುವ ಮಾರುತಿ ದೇವಸ್ಥಾನದ ಎದುರಿಗೆ ನಿಂತು ಬಲಗೆಯಿಂದ ವಿಚಿತ್ರ ರೀತಿಯಲ್ಲಿ ಸಂಜ್ಞೆಯನ್ನು ಮಾಡುತ್ತಿದ್ದರು. ಆಮೇಲೆ 4 ದಿಕ್ಕಿಗೂ ತಿರುಗಿ ತೀಕ್ಷ್ಣವಾಗಿ ನೋಡುತ್ತಾ ಪುನಃ ಅದೇ ರೀತಿ ಸಂಜ್ಞೆ ಮಾಡುತ್ತಿದ್ದರು. ಆಮೇಲೆ ಗುರುಸ್ಥಾನದ ಹತ್ತಿರ ದಾರಿಯಲ್ಲಿ ನಿಂತು ಅಲ್ಲಿಯ ಬೇವಿನ ಮರದತ್ತ ನೋಡುತ್ತಾ ತಮ್ಮ ಗುರುಸ್ಥಾನಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಹಾಗೆ ಸಂಜ್ಞೆ ಮಾಡುತ್ತಿದ್ದರು. ಆಮೇಲೆ ಉಳಿದ 3 ದಿಕ್ಕುಗಳಿಗೆ ಹಾಗೆ ಸಂಜ್ಞೆ ಮಾಡುತ್ತಿದ್ದರು. ವಾಡಾದಲ್ಲಿ ತಂಗಿದ್ದವರು, ಹೊಸದಾಗಿ ಶಿರಡಿಗೆ ಬಂದಿದ್ದ ಭಕ್ತರು ಹಲವರು ಅವರನ್ನು ಅಲ್ಲಿಯೇ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳುತ್ತಿದ್ದರು. ಅನಂತರ ಬಾಬಾ ದಕ್ಷಿಣಕ್ಕಿರುವ ಬೀದಿಗಳು ಶೇರುವೆಡೆ ನಿಂತು ಸಂಜ್ಞೆ ಮಾಡುತ್ತಿದ್ದರು. ಈಗ ಅದರ ಗುರ್ತಿಗಾಗಿ ಸಾಯಿ ಪಾದುಕೆಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಗ ಅಲ್ಲಿ ಪುಲಾಜಿ ಗೌರವ್ ಮನೆ ಮಾತ್ರ ಇರ್ತಿತ್ತು. ಅಲ್ಲಿಂದ ಲೆಂಡಿ ಕಾಣಿಸುತ್ತಿತ್ತು. ಒಂದು ದಿನ ಆ ಸಮಯದಲ್ಲಿ ಸರ್ಕಾರಿ ನೌಕರರು ಲೆಂಡಿಯ ಒಂದು ಮರವನ್ನು ಕಡಿಯುತ್ತಿದ್ದರು. ಅದನ್ನು ನೋಡಿ ಗುರುವಿಗೆ ಮಗನ ಹತ್ತಿರ, ಸಾಯಿ ಆ ಮರವನ್ನು ಕಡಿಯಬೇಡೆಂದು ಹೇಳು, ಅದಕ್ಕೂ ಪ್ರಾಣವಿದೆ ಎಂದರು. ಆ ಯುವಕ, ನಾನು ಹೇಳಿದರೆ ಅವರು ಕೇಳುವರೇ ಎಂದನು. ಸಾಯಿಗೆ ಕೋಪ ಬಂದು, ಮುಂಡೇಗಂಡ, ನಿನಗೆಷ್ಟು ಬುದ್ಧಿ ಹೆಚ್ಚಿದೆಯೋ ಎನ್ನುತ್ತಾ ಅವರ ಪಕ್ಕದಲ್ಲಿಯೇ ನೋಡುತ್ತಾ ಸುಮ್ಮೆಗೆ ನಿಂತಿದ್ದ ಬೂಟಿ, ಜೋಗ್, ಫಸ್ಲೆ ಅವರುಗಳನ್ನು ಹೊಡೆದರು. ತಕ್ಷಣವೇ ಶಾಂತಿ ತಳೆದರು. ತರುವಾಯ ಅವರು ದಕ್ಷಿಣದಲ್ಲಿರುವ ವಿಠಲ ಮಂದಿರದ ಮುಂದಿರುವ ಜಾಗದಲ್ಲಿ ಮಂದಿರದ ಗೋಡೆಯನ್ನು ಒರಗಿಕೊಂಡು ನಿಂತುಕೊಳ್ಳುತ್ತಿದ್ದರು. ಭಕ್ತರು ಅವರಿಗೆ ಪುನಃ ನಮಸ್ಕಾರ ಮಾಡಿದ ಬಳಿಕ ಇನ್ನೂ ದಕ್ಷಿಣಕ್ಕಿರುವ 4 ರಸ್ತೆಗಳ ಮಧ್ಯದಲ್ಲಿ ನಿಂತು ಎಲ್ಲ ದಿಕ್ಕುಗಳ ಕಡೆ ಸಂಜ್ಞೆ ಮಾಡುತ್ತಿದ್ದರು. ಅಲ್ಲಿಂದ ಪಶ್ಚಿಮಕ್ಕೆ ಈಗಿರುವ ಕಾಶಿನಾಥ್ ಮಂದಿರದ ಮಿಕ್ಕ ದಿಕ್ಕುಗಳ ಕಡೆ ತಿರುಗಿ ಸಂಜ್ಞೆಗಳನ್ನು ಮಾಡುತ್ತಿದ್ದರು. ಅಲ್ಲಿಂದ ಉತ್ತರಾಭಿಮುಖವಾಗಿ ರಹದಾರಿಯ ಪಕ್ಕದಲ್ಲಿ ನಡೆದು ಲೆಂಡಿಗೆ ಬರುತ್ತಿದ್ದರು. ಅಲ್ಲಿಂದ ದಕ್ಷಿಣದ ಕಾಲು ದಾರಿಯಲ್ಲಿ ನಡೆದು ಸಾಯಿ ಅಬ್ದುಲ್ಲಾ ಜೊತೆ ಲೆಂಡಿಯೊಳಕ್ಕೆ ಪ್ರವೇಶಿಸುತ್ತಿದ್ದರು. ಉಳಿದವರು ಪೂರ್ವ ದಿಕ್ಕಿನಲ್ಲಿರುವ ದಾರಿಯ ಹತ್ತಿರ ಕಾಯುತ್ತಿರುತ್ತಿದ್ದರು. ಸಾಯಿ ಆ ತೋಪಿನಲ್ಲಿ ನಿತ್ಯ ಕೃತ್ಯಗಳನ್ನು ಮುಗಿಸಿಕೊಳ್ಳುತ್ತಿದ್ದರು. ಮಾನವ ಶ್ರೇಷ್ಠಿಗಾಗಿ ಸಾಯಿ ನಿತ್ಯವೂ ಅಲ್ಲಿ ಮಾಡಿದ ಕೃಷಿಗೆ ಆ ಮರ, ಬಾಬಾ ಸ್ಥಾಪಿಸಿದ ಶಾಶ್ವತ ಜ್ಞಾನ ಜ್ಯೋತಿಗೆ ಆ ನಂದಾದೀಪ ಸಂಕೇತಗಳಾಗಿ ನಿಂತಿವೆ. ಅಲ್ಲಿ ನಿತ್ಯ ಕೃತ್ಯಗಳನ್ನು ತೀರಿಸಿಕೊಂಡ ಬಳಿಕ ಸಾಯಿ ಬಂದ ದಾರಿಯಲ್ಲೇ ಹಿಂದಿರುಗುತ್ತಿದ್ದರೆ ಹೊರತು ಪೂರ್ವಕ್ಕಿರುವ ಹತ್ತಿರದ ದಾರಿ ಹಿಡಿಯುತ್ತಿರಲಿಲ್ಲ. ಜೀವಿಗಳ ಶರೀರದಲ್ಲಿರುವ ಶ್ವಾಸ ಪ್ರಕೃತಿಯಲ್ಲಿನ ಮಾನವತಾ ಧರ್ಮದ ಹಾಗೆ ಸಾಯಿಯೂ ಕೂಡ ತಮ್ಮ ಪಥವನ್ನು ಎಂದಿಗೂ ಬದಲಾಯಿಸುತ್ತಿರಲಿಲ್ಲ. ಶಿರಡಿಯಲ್ಲಿ ನಾವೆಲ್ಲಿ ನಡೆದರೂ ಆ ದಾರಿಯಲ್ಲಿನ ಮರಳಿನ ಪ್ರತಿ ಕಣವೂ ಸುಮಾರು 60 ಸಂವತ್ಸರಗಳು ಸಾಯಿ ಸಂಚಾರದಿಂದ ಪವಿತ್ರಗೊಂಡಿರುವುದನ್ನು ನಾವು ಗುರುತಿಟ್ಟುಕೊಳ್ಳಬೇಕಾಗುವುದು. ಉರುಸು, ಶ್ರೀರಾಮನವಮಿ, ಶಿರಡಿಯಲ್ಲಿ ಜರುಗುವ ಹಬ್ಬಗಳೆಲ್ಲರಲ್ಲಿಯೂ ಮತ ಸಾಮರಸ್ಯವೇ ಸಾಯಿ ಸಂಕಲ್ಪವಾಗಿರುವುದರಿಂದ ಶಿರಡಿಯಲ್ಲಿ ರಾಮನವಮಿಯನ್ನು ಆಚರಿಸಬೇಕೆಂದು ಹಿಂದೂಗಳಿಗೂ ಉರುಸನ್ನು ಜರುಗಿಸಬೇಕೆಂದು ಮುಸ್ಲಿಮರಿಗೂ ಸ್ಫುರಿಸಿತು. ಕೋಪರ್ಗಾಂವ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಗೋಪಾಲರಾವ್ ಗುಂಡುವಿಗೆ 3 ಸಾರಿ ಮದುವೆಯಾದರೂ ದಾಮು ಎನ್ನುವನಿಗೆ 2 ಸಾರಿಯಾದರೂ ಅವರಿಗೆ ಸಂತಾನವಾಗಲಿಲ್ಲ. ಕೊನೆಗೆ ಸಾಯಿಯ ಆಶೀರ್ವಾದದಿಂದ ಅವರಿಗೆ ಸಂತಾನವಾಯಿತು. ಆದ್ದರಿಂದ ಅವರು 1897ರಲ್ಲಿ ಸಾಯಿ ಸನ್ನಿಧಿಯಲ್ಲಿ ಉರುಸು ಜರುಗಿಸಬೇಕೆಂದುಕೊಂಡರು. ಆದರೆ ಗ್ರಾಮಾಧಿಕಾರಿಗಳು ಅಡ್ಡ ಬಂದದ್ದರಿಂದ ಸರ್ಕಾರಕ್ಕೆ ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಸಾಯಿಯೇ ದಯೆಯಿಂದ ಅನುಮತಿ ದೊರಕಿತು. ಇಂದು ಶ್ರೀರಾಮನವಮಿಯೂ ಸಹ ಇದೇ ಆಗಿದೆ. ಈ ಉತ್ಸವಕ್ಕೆ ಅನೇಕ ಜನ ಬರುತ್ತಾರೆ. ಊರಿನಲ್ಲಿರುವ ಒಂದು ನೀರಿನ ಬಾವಿ ಇಂಗಿ ಹೋಯಿತು. 2ನೇದರಲ್ಲಿ ಉಪ್ಪು ನೀರು. ಆಗ ಬಾಬಾ ಆ ಬಾವಿಯೊಳಕ್ಕೆ ಒಂದು ಹೂ ಹಾಕಿದರು. ಅಂದಿನಿಂದ ಅದು ಸಿಹಿ ನೀರಿನ ಬಾವಿಯಾಯಿತು. ಅಗತ್ಯ ಬಿದ್ದಾಗ ಪಕ್ಕದ ಊರಿನಿಂದ ನೀರು ಸರಬರಾಜು ಮಾಡುತ್ತಿದ್ದರು. ಊರಿನಲ್ಲಿ ಅನೇಕ ಅಂಗಡಿಗಳಿದ್ದವು. ಈ ಉತ್ಸವಕ್ಕೆ ಮುಂದಿನ ದಿನ ರಾಧಾಕೃಷ್ಣ ಆಯಿ ಮಸೀದಿಯನ್ನು ತೊಳೆದು ಅಲ್ಲಿ ಮಸಿ ಕಟ್ಟಿರುವ ಗೋಡೆಗಳನ್ನು ತೊಳೆಯುತ್ತಿದ್ದರು. ಸಾಯಿ ಮಸೀದಿಯಲ್ಲಿದ್ದರೆ ಈ ಕೆಲಸಗಳಿಗೆ ಅಡ್ಡಿಯಾಗಬಹುದೆಂದು ಯೋಚಿಸಿ ಅವರು ಚಾವಡಿಗೆ ಹೋದ ರಾತ್ರಿ ಆ ಕೆಲಸ ಮಾಡಿ ಮುಗಿಸುತ್ತಿದ್ದರು. ಉರುಷಿಗಾಗಿ ದಾಮೋನ್ನ ಮತ್ತು ನಿಮಂತರ್ 2 ಬಾವಟಗಳನ್ನು, ಅಮೀರ್, ಶಕ್ಕರ್, ದಲಾಲ್, ಚಂದನವನ್ನು ಒದಗಿಸುತ್ತಿದ್ದರು. ಆ ಗಂಧವನ್ನು ಒಂದು ತಟ್ಟೆಯಲ್ಲಿಟ್ಟು ಬಾವಟಗಳ ಜೊತೆ ತಾಳಮೇಳಗೊಂಡು ಮೆರವಣಿಗೆ ಮಾಡಿ ಕೊನೆಗೆ ಆ ಗಂಧವನ್ನು ತಮ್ಮ ಕೈಗೆ ಸವರಿಕೊಂಡು ಮಸೀದಿಯ ಗೋಡೆಗಳ ಮೇಲೆ ತಮ್ಮ ಕೈಯನ್ನು ಒತ್ತುತ್ತಿದ್ದರು.
ಜೆಂಡಗಳನ್ನು ಮಸೀದಿಯ ಎರಡೂ ಕಡೆಗಳಿಗೂ ಕಟ್ಟುತ್ತಿದ್ದರು. ಉತ್ಸವದ ಏರ್ಪಾಡುಗಳನ್ನು ತಾತ್ಯ ನೋಡಿಕೊಂಡರೆ ಭಕ್ತರ ಅವಶ್ಯಕತೆಗಳನ್ನು ರಾಧಾಕೃಷ್ಣ ಆಯಿ ನೋಡಿಕೊಳ್ಳುತ್ತಿದ್ದರು. ವಿಶೇಷ ಪ್ರಮಾಣದಲ್ಲಿ ಅನ್ನದಾನ ಮತ್ತು ಸಂತರ್ಪಣೆ ಪ್ರತಿ ಸಂವತ್ಸರವೂ ಜರುಗುತ್ತಿತ್ತು. ಭೀಷ್ಮ ಎನ್ನುವ ಭಕ್ತನಿಗೆ 1911ರಲ್ಲಿ ಶ್ರೀರಾಮನವಮಿಯನ್ನು ಸಹ ಆಚರಿಸಬೇಕೆಂದು ತೋಚಿ ಸಾಯಿಯನ್ನು ಕೋರಿದಾಗ ಅವರು ಸಮ್ಮತಿಸಿದರು. ಸಂತವಾಡ ಅಂದರೆ ಶುಂಠಿ ಬೆಲ್ಲದ ಪುಡಿಯನ್ನು ರಾಧಾಕೃಷ್ಣ ಆಯಿ ಮಾಡುತ್ತಿದ್ದರು. ಮಸೀದಿಯಲ್ಲೆಲ್ಲ ಹಚ್ಚ ಹಸಿರಿನ ತೋರಣವನ್ನು ಕಟ್ಟಿದರು. ರಾಮ ಜನನದ ಸಂದರ್ಭದಲ್ಲಿ ರಾಧಾಕೃಷ್ಣ ಆಯಿ ಮಸೀದಿಯಲ್ಲಿ ಒಂದು ಉಯ್ಯಾಲೆಯನ್ನು ಕಟ್ಟಿದರು. ಭೀಷ್ಮ ಕೀರ್ತನೆ ಕಾರಣ ಆದನು. ಭೀಷ್ಮ ಕೀರ್ತನೆಗೆ ಸಿದ್ಧವಾಗಿ ನಿಂತಿದ್ದಾಗ ಸಾಯಿ ಕಾಕಾ ಮಹಾರಾಜನಿಯ ಹತ್ತಿರ, ನೀನು ಏನು ಈ ದಿನ ಎಷ್ಟು ಸಡಗರ ಸರಂಜಾಮು ಎಂದು ಕೇಳಿದರು. ರಾಮನವಮಿಯ ಸಂಗತಿ ಎಂದು ಕೇಳಿದ ಕೂಡಲೇ ಗೂಡಿನ ಹತ್ತಿರದ ಹೂಮಾಲೆಗಳನ್ನು ತೆಗೆದು ಒಂದನ್ನು ಹಾರ್ಮೋನಿಯಂ ಬಾರಿಸುತ್ತಾ ಕಾಕಾ ಮಹಾಜನಿಯ ಕೊರಳಿಗೂ ಇನ್ನೊಂದನ್ನು ಭೀಷ್ಮನ ಕೊರಳಿಗೂ ಹಾಕಿಸಿದರು. ಕೀರ್ತನೆ ದಿಗ್ವಿಜಯವಾಗಿ ಸಾಗಿತು. ಭಕ್ತರು ತನ್ಮಯರಾಗಿ ಜೈಕಾರಗಳಿಂದಲೂ ನೃತ್ಯ ಗೀತೆಗಳಿಂದಲೂ ಗುಲಾಲ್ ಕುಂಕುಮವನ್ನು ಮೇಲೆ ಕೆರಚುತ್ತಿದ್ದರು. ಅದು ಸಾಯಿ ಕಣ್ಣಿಗೆ ಬಿದ್ದದ್ದರಿಂದ ಅವರು ಉಗ್ರರಾಗಿ ಎಲ್ಲರನ್ನೂ ಬೈಹತ್ತಿದರು. ಎಲ್ಲಿದ್ದವರಲ್ಲೇ ಹಾರಿ ಹೋಗುತ್ತಿರುವಾಗ ಕೆಲವರು ಅವರ ಬೈಗಳನ್ನು ಆಶೀರ್ವಾದವೆಂದು ಭಾವಿಸಿ ಸ್ವೀಕರಿಸುತ್ತಿದ್ದರು. ಮಾನವರಲ್ಲಿರುವ ಅರಿಷಡ್ವರಗಳೆಂಬ ರಾಕ್ಷಸರನ್ನು ನಿರ್ಮೂಲ ಮಾಡುವುದಕ್ಕೆ ಅಂದು ರಾಮನವತರಿಸಿದಾಗ ಇಂದು ಸಾಯಿಯೇ ಆವೇಶ ಪಡುವುದು ಸಹಜವಷ್ಟೇ. ಭಕ್ತರು ಯಾವಾಗ ಹೊಸ ಕೆಲಸವನ್ನು ಆರಂಭಿಸಿದಾಗಲೂ ಬಾಬಾ ಆವೇಶಭರಿತರಾಗುವುದು ರೂಢಿಯಾಗಿತ್ತು. ಆಗ ಅವರು ಉಯ್ಯಾಲೆಯನ್ನು ಮುರಿದು ಹಾಕಿ ಬಿಡಬಹುದೆಂದು ಭಯಪಟ್ಟು ಕಾಕಾ ಮಹಾಜನಿ ಅದನ್ನು ಬಿಚ್ಚುವುದಕ್ಕೆ ಹೋದನು. ಸಾಯಿ ಕೂಡಲೇ ಶಾಂತಿಯುತರಾಗಿ ಉತ್ಸವ ಇನ್ನೂ ಮುಗಿದಿಲ್ಲವೆಂದು ಹೇಳಿ ತಡೆದರು. ಅಂದಿನ ಆರತಿ, ಮಾರನೇ ದಿನ ಕೀರ್ತನೆ, ಗೋಪಾಲ ಕಳೋತ್ಸವ ಎಲ್ಲವೂ ಚೆನ್ನಾಗಿ ನಡೆಯಿತು. ಹೀಗೆ ಒಂದೇ ದಿನ ರಾಮನವಮಿ, ಬೆಳಗ್ಗೆ ಜೆಂಡಾ ಉತ್ಸವ, ಸಾಯಂಕಾಲ ಗಂಧದ ಮೆರವಣಿಗೆ ಎಲ್ಲವೂ ನಡೆಯಿತು. ಭಕ್ತರು ಜಾತಿ ಭೇದಗಳನ್ನು ಮರೆತು ಎರಡರಲ್ಲಿಯೂ ಉತ್ಸಾಹದಿಂದ ಪಾಲ್ಗೊಂಡರು. 1913ನೇ ವರ್ಷದಲ್ಲಿ ರಾಮನವಮಿಗೆ ಮುಂಚೆ ನಾಮ ಸಪ್ತಾಹವನ್ನು ಪ್ರಾರಂಭಿಸಿದರು. ಆ ವರ್ಷ ಬಾಲ ಭುವಾ ಮಾಲಿಯು 1914ರಲ್ಲಿ ಬಾಲ್ ಭುವ ಸುತಾರ್ ಕ್ರಮವಾಗಿ ಕೀರ್ತನೆ ಮಾಡಿದರು. ಅಲ್ಲಿಂದ ಮುಂದಕ್ಕೆ ಆ ಸೇವೆಯನ್ನು ದಾಸಗುಣುವಿಗೆ ಒಪ್ಪಿಸಿದರು. ದಿನ ಕಳೆದಂತೆ ಉತ್ಸವಕ್ಕೆ ಬರುವ ಜನಗಳ ಸಂಖ್ಯೆ ಹೆಚ್ಚುತ್ತಾ ಹೋಗಿ ಕೆಲವು ವರ್ಷಗಳಲ್ಲಿ 75,000ವನ್ನು ಮುಟ್ಟುತ್ತಿತ್ತು. ಆದರೂ ಅಂಟುಜಾಡ್ಯಗಳು, ಮತಭೇದ, ಕಲಹಗಳು ಎಂದೂ ಆಗಲಿಲ್ಲ. ಅಂಗಡಿಗಳು, ಸಂತರ್ಪಣೆಗಳು, ಕುಸ್ತಿ ಪಂದ್ಯಗಳು, ವಿನೋದ ಕಾಲಕ್ಷೇಪಗಳು ಹೆಚ್ಚುತ್ತಾ ಹೋದವು. ಕುದುರೆ, ಪಲ್ಲಕ್ಕಿ, ರಥ, ಅಡಿಗೆ ಪಾತ್ರೆಗಳು ಮೊದಲಾದವುಗಳನ್ನು ಅನೇಕ ಭಕ್ತರು ಕಾಣಿಕೆಯಾಗಿ ಸಮರ್ಪಿಸಿರುವುದರಿಂದ ಸಾಯಿ ಸನ್ನಿಧಿ ಒಂದು ಸಂಸ್ಥಾನವಾಗಿ ರೂಪುಗೊಂಡಿದೆ. ಆದರೆ ಇಂದಿನ ವಿದ್ಯುದ್ದೀಪಗಳಿಗೆ ಅತೀತವಾಗಿ ಬೆಳಗುವ ನಕ್ಷತ್ರ ಗ್ರಹಗೋಳಗಳ ಹಾಗೆ ನಗರದ ಹತ್ತಿರವಿರುವ ಅತಿ ಸಾಮಾನ್ಯವೂ ಅಪಾರವೂ ಆದ ಆಕಾಶದಂತೆ ಈ ವೈಭವಗಳ ಹತ್ತಿರದಲ್ಲೇ ಇದ್ದರೂ ಸಾಯಿ ಮಾತ್ರ ಮಹೋತ್ತರವೂ ಅತಿ ನಿರಾಡಂಬರವೂ ಆದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಸಾರಿ ರಾಮನವಮಿಗೆ ದೊಡ್ಡ ದೊಡ್ಡ ಮಹಾನಗರಗಳಿಂದ ಹಲವಾರು ಕೋಟ್ಯಾಧೀಶ್ವರರು ಬಗೆ ಬಗೆಯ ಮಿಠಾಯಿಗಳನ್ನು ತಂದು ಅರ್ಪಿಸಿದರೂ ಸಾಯಿ ನನ್ನ ಭೋಜನ ಬರಲಿಲ್ಲ ಎಂದರು. ಸ್ವಲ್ಪ ಹೊತ್ತಿಗೆ ಅವರು ಶ್ಯಾಮನ ಹತ್ತಿರ ಈ ಜನ ಸಂದಣಿಯನ್ನು ಭೇದಿಸಿ ಬರಲಾರದೆ ಒಬ್ಬ ಬಡ ಮುದುಕಿ ರಸ್ತೆಯ ಪಕ್ಕದ ಮರದ ಕೆಳಗೆ ಕುಳಿತುಕೊಂಡಿದ್ದಾಳೆ, ಅವಳನ್ನು ಕರೆದುಕೊಂಡು ಬಾ ಎಂದರು. ಅವಳನ್ನು ಬಾಬಾ ಹತ್ತಿರಕ್ಕೆ ಕರೆತಂದಾಗ ಅವರು, ನನಗೇನು ತಂದಿದ್ದೀಯಾ ಎಂದರು. ಹಿಂದಿನ ದಿನ ಸಾಯಿಗೆಂದು ಜೋಳದ ರೊಟ್ಟಿಯನ್ನು ಮಾಡಿಕೊಂಡು ಬಂದಿದ್ದರೂ ಮಸೀದಿಯಲ್ಲಿ ಬಹಳ ಬೆಲೆ ಬಾಳುವ ನೈವೇದ್ಯಗಳನ್ನು ತಂದಿರುವುದನ್ನು ನೋಡಿ ನಾಚಿಕೆ ಪಟ್ಟು ಏನಿಲ್ಲ ಎಂದಳು. ಆದರೆ ಸಾಯಿ ಅವಳು ಮುಚ್ಚಿಟ್ಟುಕೊಂಡಿದ್ದ ರೊಟ್ಟಿಯನ್ನು ಕೇಳಿ ತೆಗೆಸಿಕೊಂಡು ಇದೇ ನನ್ನ ಭೋಜನ ಎನ್ನುತ್ತಾ ಸಂತೋಷದಿಂದ ತಿಂದರು. ಗುರುಪೂರ್ಣಿಮೆ 1908ರಲ್ಲಿ ಒಂದು ದಿನ ಪಂಡ್ರಾಪುರದಿಂದ ಬಂದ ಕೃಷ್ಣಾಜಿ ನೂಲ್ಕರ್ ಚಾವಡಿಯಲ್ಲೇ ಇದ್ದನು. ಬಾಬಾ ಶ್ಯಾಮನ ಹತ್ತಿರ ಆ ಮುದುಕನನ್ನು ಅಂದರೆ ನೂಲ್ಕರ್ ಧ್ವನಿ ಹತ್ತಿರುವ ಸ್ತಂಭವನ್ನು ಪೂಜಿಸೆಂದು ಹೇಳು ಎಂದು ಹೇಳಿದರು. ಆ ಕ್ಷಣವೇ ಪುನಃ ನೀವೆಲ್ಲರೂ ಹಾಗೇ ಮಾಡಬಾರದೇಕೆ ಎಂದರು ಸಾಯಿ. ದೇವ, ನಿಮಗೆ ಪೂಜೆ ಮಾಡುತ್ತೇವೆ ಹೊರತು ಆ ಕಂಬವನ್ನೇಕೆ ಪೂಜಿಸಬೇಕು ಎಂದ ಶ್ಯಾಮ. ಮೊದಲಲ್ಲಿ ಒಪ್ಪಲಿಲ್ಲ ಬಾಬಾ, ಆದರೆ ಉಳಿದವರೆಲ್ಲ ಹಠ ಹಿಡಿದಿದ್ದರಿಂದ ಒಪ್ಪಿಕೊಂಡರು. ಇಷ್ಟರಲ್ಲಿ ನೂಲ್ಕರ್ ಪಂಚಾಂಗ ನೋಡಿದರೆ ಅಂದು ವ್ಯಾಸ ಗುರು ಪೂರ್ಣಿಮೆಯಾಗಿತ್ತು. ತಾತ್ಯ ದಾದಾ ಕೇಲ್ಕರ್, ಶ್ಯಾಮ್ ಮೊದಲಾದವರು ಸಾಯಿಗೆ ಹೊಸ ಪಂಜೆಯನ್ನಿತ್ತು ಪೂಜಿಸಿದರು. ಅಂದಿನಿಂದ ಶಿರಡಿಯಲ್ಲಿ ಗುರು ಪೌರ್ಣಿಮೆಯ ಆಚರಣೆ ಮೊದಲಾಯಿತು. ಸಾಯಿ ಬಾಯಿ ಬಿಟ್ಟು ತಾವಾಗೇ ಹೇಳಿ ಮಾಡಿಸಿದ ಉತ್ಸವ ಇದೊಂದೇ. ಆದರೆ ಸಾಯಿ ಸ್ತಂಭವನ್ನೇಕೆ ಪೂಜಿಸೆಂದರು? ಅದು ಭಕ್ತರ ಶ್ರೇಯಸ್ಸಿಗಾಗಿಯೇ ಗುರುವನ್ನು ಸೇವಿಸು ಎನ್ನುವ ಭಾವನೆ
ಸಂಕೇತವಾಗಿ ಸಾಯಿ ಹಾಗೆ ಹೇಳಿದರು. ಗುರುವೆಂದು ನನ್ನನ್ನು ಪೂಜಿಸು ಎಂದು ಹೇಳುವುದಿಲ್ಲ. ಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲರೂ ಪರಮಾತ್ಮನ ರೂಪಗಳೇ. ಅವರಿಗೆ ಶಿಷ್ಯರು ಹೇಗಿದ್ದಾರೋ ತಾನು ಗುರುವೆಂದು ಹೇಳಿಕೊಳ್ಳುವವನು ಆ ಹೆಸರಿಗೆ ಸಲ್ಲನು ಎಂದಿದ್ದಾರೆ ರಮಣ ಮಹರ್ಷಿ. ಹಾಗೆ ಎಂದು ಹೇಳಿಕೊಳ್ಳಲಿಲ್ಲವಾದ್ದರಿಂದಲೇ ಸಾಯಿ ಸದ್ಗುರುವಾಗಿದ್ದಾರೆ. ಮನೆಯ ಛಾವಣಿಯ ಭಾರವನ್ನು ಹೊರುವುದು ಸ್ತಂಭ. ಅದು ನೆಲದಲ್ಲಿ ದೃಢವಾಗಿ ನೆಲೆಗಟ್ಟಿರುವುದು ಅದೇ ಅದರ ಬಲ. ಆ ಬಲದಿಂದಲೇ ಅದು ಆ ಭವನನ್ನು ಆಶ್ರಯಿಸಿದವರನ್ನೆಲ್ಲ ರಕ್ಷಿಸುವುದು. ಹಾಗೆಯೇ ಸದ್ಗುರುವು ಸರ್ವಕ್ಕೂ ಆಧಾರವಾದ ಆತ್ಮನಿಷ್ಠೆಯಲ್ಲಿ ಗುರುಭಕ್ತಿಯಲ್ಲಿ ನೆಲೆಗೊಂಡಿರುತ್ತಾರೆ. ಅಂದರೆ ಗುರುಭಕ್ತಿ ರೂಪವಾದ ಆತ್ಮನಿಷ್ಠೆಯಿಂದ ಗುರುವು ಕೂಡ ತಮ್ಮನ್ನು ಆಶ್ರಯಿಸಿದವರನ್ನು ರಕ್ಷಿಸುತ್ತಾರೆ. ಸ್ತಂಭದ ಹಾಗೆ ಗುರು ರೂಪವನ್ನು ಯೋಗ್ಯ ರೀತಿಯಲ್ಲಿ ಪೂಜಿಸೆಂದು ಸಾಯಿಯ ಭಾವ. ಅಷ್ಟೇ ಅಲ್ಲ, ಸಾಯಿ ಶರಣಾನಂದರ ಹತ್ತಿರ ತಾವು ಮಸೀದಿಯಲ್ಲಿ ಸ್ತಂಭದ ಕೆಳಗಿದ್ದ ಗುಹೆಯಲ್ಲಿ ಬಹುಕಾಲ ತಪಸ್ಸನ್ನು ಮಾಡಿದ ಹಾಗೆ ಸಾಯಿ ಹೇಳಿದ್ದಾರೆ. ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುವುದಕ್ಕೆ ಸರ್ವ ಜೀವಿಗಳಿಗೂ ಆಶ್ರಯವೂ ಅವಕಾಶವೂ ಅಂದರೆ ದ್ವಾರಕಾ ಆದ ಈ ಜಗತ್ತೆನ್ನುವ ದ್ವಾರಕಾಮಯಿಗೆ ಆಧಾರವಾದ ಮೂಲ ಸ್ತಂಭವೇ ವಿಶ್ವರೂಪನಾದ ಸದ್ಗುರುವು. ಆದ್ದರಿಂದಲೇ ಅಂತಹ ಮಹನೀಯನನ್ನು ಇಸ್ಲಾಂನಲ್ಲಿ ಕುತುಬ್ ಅಂದರೆ ಧರ್ಮಸ್ತಂಭ ಎನ್ನುತ್ತಾರೆ. ದ್ವಾರಕಾಮಯಿ ಎನ್ನುವ ಈ ಶರೀರ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರುವ ಬೆನ್ನಹುರಿ ಅಂದರೆ ಮೇರುದಂಡ ಎನ್ನುವ ಸ್ತಂಭದ ಮೇಲೆ ಆಧಾರ ಪಟ್ಟಿದೆ. ಎಲ್ಲ ಆಧ್ಯಾತ್ಮಿಕ ಸ್ಥಿತಿಗಳನ್ನು ತನ್ನಲ್ಲೇ ಅಳವಡಿಸಿಕೊಂಡಿರುವ ಗುರುವಿಗೆ ಅದು ಸಂಕೇತ. ನಿರಂತರವೂ ಗುರುವನ್ನು ಸೇವಿಸುವವರಿಗೆ ಅಪ್ರಯತ್ನವಾಗಿ ಆ ಮಾರ್ಗ ತೆರೆದ ದಾರಿಯಾಗಿ ಯೋಗವಿದ್ಯೆ ಸಿದ್ಧಿಸುತ್ತದೆ. ಸಾಯಿಗೆ ಅವರ ಗುರುವಿನಿಂದ ಲಭಿಸಿದ ಹಾಗೆ ಇದನ್ನೇ ಹೇಳಿದ್ದು ಸಾಯಿ. ಗೋಪಾಲರಾವ್ ಗುಂಡು ಒಂದು ಸಾರಿ ಶಿಥಿಲವಾಗಿದ್ದ ಮಸೀದಿಯನ್ನು ರಿಪೇರಿ ಮಾಡಿಸಬೇಕೆಂದು ಕಲ್ಲು ತರಿಸಿ ಸಿದ್ಧಪಡಿಸಿದನು. ಆ ತರುವಾಯದ ಕೆಲಸವನ್ನು ನಾನಾ ಚಂದೋರ್ಕರನಿಗೂ ನೆಲವನ್ನು ಸರಿ ಮಾಡಿ ಕಲ್ಲು ಬಂಡೆಗಳನ್ನು ಹಾಕಿಸುವ ಕೆಲಸವನ್ನು ಕಾಕಾ ದೀಕ್ಷಿತನಿಗೂ ಒಪ್ಪಿಸಿದರು. ಮೊದಲು ಇದಕ್ಕೆಲ್ಲ ಸಾಯಿ ಒಪ್ಪಿಕೊಳ್ಳಲಿಲ್ಲ. ಮೈಲ್ಸಾಪತಿ ಹೇಗೋ ಅವರನ್ನು ಒಪ್ಪಿಸಿದನು. ಸಾಯಿ ಚೌಡಿಯಲ್ಲಿ ನಿದ್ರಿಸುತ್ತಿದ್ದ ರಾತ್ರಿ ಮಸೀದಿಯ ನೆಲವನ್ನು ಸರಿಸಮ ಮಾಡಿ ಎತ್ತರವಾದ ಪೀಠವನ್ನು ಜೋಡಿಸಿದರು. ಅಂದಿನಿಂದ ಸಾಯಿ ಗೋಣಿ ಚೀಲದ ಮೇಲೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಆ ಪೀಠದ ಮೇಲೆ ಕುಳಿತುಕೊಳ್ಳಲಾರಂಭಿಸಿದರು. 1914ರಲ್ಲಿ ಭಕ್ತರು ಹೆಚ್ಚು ಶ್ರಮ ವಹಿಸಿ ಮಸೀದಿಯ ಮುಂಭಾಗವನ್ನು ಚೊಕ್ಕ ಮಾಡಿದರು. ಮೊದಲು ಅದು ಅತಿ ಸಣ್ಣದಾಗಿದ್ದುದರಿಂದ ಭಕ್ತರು ಬಹು ಕಷ್ಟ ಪಡುತ್ತಿದ್ದರು. ಅದನ್ನು ದೊಡ್ಡದು ಮಾಡಿ ಮೇಲ್ಛಾವಣಿ ಹೊದ್ದಿಸಬೇಕೆಂದು ಕಾಕಾ ದೀಕ್ಷಿತ್ ಕೆಲಸವನ್ನು ಪ್ರಾರಂಭಿಸಿದನು. ಭಕ್ತರು ರಾತ್ರಿ ಎಲ್ಲ ಕಷ್ಟಪಟ್ಟು ಕಂಬಗಳನ್ನು ನಾಟಿದರು. ಬೆಳಿಗ್ಗೆ ಎದ್ದು ಚಾವಡಿಯಿಂದ ಹೊರಬಂದ ಸಾಯಿ ಇದನ್ನೆಲ್ಲ ನೋಡಿ ಕೋಪಗೊಂಡು ಆವೇಶದಿಂದ 2-3 ಸೇರಿ ನೆಡಲಾರದೆ ಹೋಗಿದ್ದ ಕಂಬವನ್ನು ಒಬ್ಬರೇ ಕಿತ್ತೆಸೆದರು. ಒಂದು ಕೈಯಿಂದ ಕಂಬವನ್ನು ಕೀಳುತ್ತಾ ಇನ್ನೊಂದು ಕೈಯಿಂದ ಸಮೀಪದಲ್ಲೇ ಇದ್ದ ತಾತ್ಯಾ ಪಾಟೀಲ್ನ ಕತ್ತನ್ನು ಹಿಡಿದುಕೊಂಡು ಅವನ ಪೇಟವನ್ನು ಬಲವಂತವಾಗಿ ಎಳೆದುಕೊಂಡು ಅದಕ್ಕೆ ಬೆಂಕಿ ಹೆಚ್ಚಿ ಕಂಬವನ್ನು ನೆಡಲು ತೋಡಿದ ಹಳ್ಳಕ್ಕೆ ಅದನ್ನೆಸೆದರು. ಕೋಪಗೊಂಡ ಸಾಯಿ ಕಣ್ಣುಗಳು ಕೆಂಪಗೆ ಅಗ್ನಿ ಕಣಗಳ ಹಾಗೆ ಪ್ರಕಾಶಿಸುತ್ತಿದ್ದವು. ಎಲ್ಲರೂ ಭಯಭ್ರಾಂತರಾಗಿ ನೋಡುತ್ತಿದ್ದಾಗ ಶ್ರೀ ಸಾಯಿ ತಮ್ಮ ಜೇಬಿನಿಂದ ₹1 ನಾಣ್ಯ ತೆಗೆದು ಭಗವದ್ದಾರ್ಪಣೆ ಎನ್ನುವ ಹಾಗೆ ಗೌರವದಿಂದ ಅಲ್ಲಿ ತೋಡಿದ್ದ ಹಳ್ಳದೊಳಕ್ಕೆ ಹಾಕಿದರು. ಅಷ್ಟು ಹೊತ್ತು ಅವರು ತಾತ್ಯಾ ಕತ್ತನ್ನು ಬಿಟ್ಟಿರಲಿಲ್ಲ. ತಾತ್ಯಾ ಭಯದಿಂದ ನಡುಗಿ ಹೋಗುತ್ತಿದ್ದನು. ಅವನಿಗೆ ಏನಾಗುತ್ತಿದೆ ಎಂದು ಯಾರಿಗೂ ಬಗೆಹರಿಯಲಿಲ್ಲ. ಮಧ್ಯೆ ತಲೆ ಹಾಕಲು ಯಾರಿಗೂ ಧೈರ್ಯವಿಲ್ಲ. ಕೊನೆಗೆ ಧೈರ್ಯ ತೆಳೆದು ಅವರ ಕಡೆ ದೃಷ್ಟಿ ಹಾಯಿಸಿದ. ಬಾಗೋಜಿಯನ್ನು ಬಲವಂತವಾಗಿ ನೂಗಿ ಅವನ ಮೇಲೆ ಇಟ್ಟಿಗೆ ಚೂರನ್ನೆಸೆದರು. ಮರುಕ್ಷಣವೇ ಸಾಯಿ ಶಾಂತರಾಗಿ ಒಬ್ಬ ಭಕ್ತನ ಅಂಗಡಿಯಿಂದ ಝರಿ ರುಮಾಲನ್ನು ತರಿಸಿ ತಾತ್ಯಾ ತಲೆಗೆ ಸುತ್ತಿದರು. ಅದನ್ನು ನೋಡಿ ಭಕ್ತರು ಆಶ್ಚರ್ಯಚಕಿತರಾದರು. ಕೊನೆಗೆ ಮಸೀದಿಯ ದುರಸ್ತಿನ ಕೆಲಸ ಪೂರ್ತಿಯಾದ ದಿನ ಸಾಯಿ ನಿಮ್ಗಾಂವ್ಗೆ ಹೋದರು. ಅಲ್ಲಿಂದ ಅವರನ್ನು ಭಕ್ತರು ತಾಳಮೇಳ ಸಮೇತರಾಗಿ ಮೆರವಣಿಗೆಯಿಂದ ಪುನರುದ್ಧರಿಸಿದ ಮಸೀದಿಗೆ ಕರೆತಂದರು. ಆ ಮಸೀದಿಯನ್ನು ದುರಸ್ತು ಮಾಡುವ ಕೆಲಸದಲ್ಲಿ ಕೊಂಡಾಜಿ, ಗಾಬಾಜಿ, ತುಕಾರಾಮ್ ಎನ್ನುವ 3 ಸಹೋದರರು ಒಡ್ಡರ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಇವರು ಪ್ರಧಾನ ಪಾತ್ರ ವಹಿಸಿದರು. ಜಯ ಜಯ ಸಾಯಿನಾಥಾಯ ನಮಃ.